ಪಾಕಿಸ್ತಾನದ ಪಾಲಿನ ಅಂತಿಮ ಸ್ಫೋಟವೂ ಕೂಡ ಆಗಿರುತ್ತೆ. ಯಾಕೆಂದರೆ ಪಾಕಿಸ್ತಾನಕ್ಕೆ ಈಗ ತಿರುಗೇಟು ಕೊಡುವಂಥದ್ದನ್ನು ಎಲ್ಲ ಸ್ವರೂಪದಲ್ಲೂ ಕೂಡ ಭಾರತ ಶುರು ಮಾಡಿದೆ. ಭಾರತದ ಕಡೆಯಿಂದ ಪಾಕಿಸ್ತಾನದ ಲಾಹೋರ್, ಸಿಯಾಲ್ಕೋಟ್ ಹಾಗೆಯೇ ಇಸ್ಲಾಮಾಬಾದ್ ಈ 3 ಕಡೆಗಳಲ್ಲೂ ಕೂಡ ದಾಳಿ ನಡೀತಾ ಇದೆ. ಬಹಳ ತೀವ್ರ ಸ್ವರೂಪದಲ್ಲಿ ದಾಳಿ ಮಾಡ್ತಾ ಇದೆ. ಪಾಕಿಸ್ತಾನದಿಂದ ಹಮಾಸ್ ಮಾದರಿಯ ಕ್ಷಿಪಣಿಗಳ ಬಳಕೆಯೂ ಕೂಡ ಆಗಿದೆ. ಭಾರತದ ಕಡೆಗೆ ಬಂದಿರುವಂತಹ ಕ್ಷಿಪಣಿಗಳು ಹಮಾಸ್ ಮಾದರಿಯ ಕ್ಷಿಪಣಿಗಳ ಬಳಕೆಯನ್ನು ಪಾಕಿಸ್ತಾನ ಮಾಡಿತ್ತು. ಯಾಕಂದರೆ ಹೇಗೆ ಹಮಾಸ್ ಈ ಹಿಂದೆ ಇಸ್ರೇಲ್ ಮೇಲೆ ಏಕಕಾಲದಲ್ಲಿ ಸಂಪೂರ್ಣವಾಗಿ ಒಂದೇ ಸಲಕ್ಕೆ ಕ್ಷಿಪಣಿಗಳನ್ನು ಹಾರಿಬಿಟ್ಟಿತ್ತಲ್ಲ, ಅದೇ ಸ್ವರೂಪದಲ್ಲೇ ಇವತ್ತು ಬ್ಯಾಕ್ ಟು ಬ್ಯಾಕ್ ಕ್ಷಿಪಣಿಗಳನ್ನು ಹಾರಿಸಿತ್ತು ಭಾರತದ ಮೇಲೆ. ಹಮಾಸ್ ಮಾದರಿ ಮಿಸೈಲ್ಗಳನ್ನು ಬಳಕೆಯನ್ನು ಕೂಡ ಮಾಡಿತ್ತು ಪಾಕಿಸ್ತಾನ. ಆದರೆ ಹಮಾಸ್ ಯಾವ ಸ್ವರೂಪದಲ್ಲಿ ಕ್ಷಿಪಣಿಗಳನ್ನು ಇಸ್ರೇಲ್ನ ಒಳಗಡೆ ಅಟ್ಟಿತ್ತು, ಹಾಗೆಯೇ ಪಾಕಿಸ್ತಾನ ಕ್ಷಿಪಣಿಗಳನ್ನು ಭಾರತ ಒಳಗಡೆ ಅಟ್ಟಿತ್ತು. ಆದರೆ ಪಾಕಿಸ್ತಾನದ ಆ ಕ್ಷಿಪಣಿಗಳನ್ನು ಆಕಾಶದಲ್ಲಿನೇ ಉರುಳಿಸುವಂಥ ಕೆಲಸವನ್ನು ಭಾರತದ ಡಿಫೆನ್ಸ್ ಸಿಸ್ಟಮ್ ಮಾಡಿದೆ. ಜೊತೆಗೇ ಪಾಕಿಸ್ತಾನಕ್ಕೆ ಹೇಳ್ತಾ ಇದೆ, ಬುದ್ಧಿ ಹೇಳ್ತಾ ಇದೆ, ತಿದ್ದಿ ಹೇಳ್ತಾ ಇದೆ, ಬಡಿದು ಹೇಳ್ತಾ ಇದೆ, ಯುದ್ಧ ನಿಲ್ಲಿಸಿ, ಯುದ್ಧಕ್ಕೆ ಪ್ರಚೋದನೆ ಮಾಡಬೇಡಿ, ಸುಮ್ಮನೆ ಕೆಣಕುವಂಥ ಕೆಲಸವನ್ನು ಮಾಡಬೇಡಿ, ಇನ್ನೊಮ್ಮೆ ಬಡಿದರೆ ಪಾಕಿಸ್ತಾನ ಇರೋದಿಲ್ಲ ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಅರ್ಥ ಆಗಬೇಕಾಗಿತ್ತು. ಆದರೆ ಪಾಕಿಸ್ತಾನ ಅರ್ಥ ಮಾಡಿಕೊಳ್ಳುವಂತಹ ದೇಶ ಅಲ್ಲ. ಪಾಕಿಸ್ತಾನದ ಕ್ಷಿಪಣಿಗಳನ್ನು ಭಾರತೀಯ ಸೇನೆ ಈಗಾಗಲೇ ಪುಡಿಗಟ್ಟಿದೆ. ಪಾಕಿಸ್ತಾನದ ಕ್ಷಿಪಣಿಗಳನ್ನು ಪುಡಿಗಟ್ಟಿದೆ. ಭಾರತದ ಮೇಲೆ ಹಮಾಸ್ ಮಾದರಿಯೇ ಮಿಸೈಲ್ಗಳ ಬಳಕೆಯನ್ನು ಪಾಕಿಸ್ತಾನ ಮಾಡಿತ್ತು. ಪಾಕಿಸ್ತಾನದ ಕ್ಷಿಪಣಿಗಳನ್ನು ಭಾರತೀಯ ಸೇನೆ ಪುಡಿಗಟ್ಟಿದೆ. ಅಷ್ಟೇ ಅಲ್ಲ, ಪುಡಿಗಟ್ಟಿದ ನಂತರದ ಯುದ್ಧ ಇದೆಯಲ್ಲ, ಪುಡಿಗಟ್ಟಿದ ನಂತರದ ಅಸ್ತ್ರಗಳ ಪ್ರಯೋಗ ಇದೆಯಲ್ಲ, ಅದು ಬೇರೆಯ ಹಂತಕ್ಕೆ ಹೋಗ್ತಾ ಇದೆ. ಪಾಕಿಸ್ತಾನದ ಒಳಗಡೆ ಭಾರತ ಈಗಾಗಲೇ ಭಾರತದ ವಾಯುಪಡೆಗಳು ನುಗ್ಗಿದ್ದಾವೆ. ಹಮಾಸ್ ಮಾದರಿಯಲ್ಲಿ ಭಾರತದ ಮೇಲೆ ಏನು ಮಿಸೈಲ್ಗಳನ್ನು ಬಳಕೆ ಮಾಡ್ತೋ ಅದಕ್ಕೆ ಅತ್ಯಂತ ತೀವ್ರ ಸ್ವರೂಪದಲ್ಲಿ ಉತ್ತರವನ್ನು ಭಾರತ ಕೊಡ್ತಾ ಇದೆ. ಪಾಕಿಸ್ತಾನದ ಒಳಕ್ಕೆ ನುಗ್ಗುವಂತಹ ಕೆಲಸವನ್ನು ಅಲ್ಲಿಯ ಲಾಹೋರ್ ಹಾಗೆಯೇ ಇಸ್ಲಾಮಾಬಾದ್ ಇವುಗಳಿಗೆ ನುಗ್ಗಿ ಹೊಡೆಯುವಂತಹ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಏರ್ ಸ್ಟ್ರೈಕ್ ಪಾಕಿಸ್ತಾನಕ್ಕೆ ಮುಂದುವರೆದಿದೆ. ಪಾಕಿಸ್ತಾನದ ಪಾಲಿಗೆ ಏರ್ ಸ್ಟ್ರೈಕ್ ಮುಂದುವರೆದಿದೆ. ಪಾಕಿಸ್ತಾನದ ಒಳಕ್ಕೆ ಈಗ ನುಗ್ಗಿರುವಂತಹ ಭಾರತ ಇಸ್ಲಾಮಾಬಾದ್ ಮೇಲೆ ಭಾರತೀಯ ವಾಯುಸೇನೆ ದಾಳಿಯನ್ನ ಶುರು ಮಾಡಿರುವಂಥದ್ದು. ಪಾಕಿಸ್ತಾನದ ರಾಜಧಾನಿಯನ್ನು ಗುರಿಯಾಗಿಸಿ ಅಟ್ಯಾಕ್ ಮಾಡಲಾಗ್ತಾ ಇದೆ. ಪಾಕಿಸ್ತಾನದ ರಾಜಧಾನಿಯ ಮೇಲೆ ಲಾಹೋರನ್ನು ಕೂಡ ಭಾರತೀಯ ಸೇನೆ, ಭಾರತೀಯ ವಾಯುಪಡೆಗಳು ಟಾರ್ಗೆಟ್ ಮಾಡಿದ್ದಾವೆ. ಅದಾದ ನಂತರ ಇಸ್ಲಾಮಾಬಾದ್ ಮೇಲೆ ಭಾರತೀಯ ಸೇನೆ ದಾಳಿಯನ್ನು ನಡೆಸೋದಕ್ಕೆ ಶುರು ಮಾಡಿದೆ. ಬಹುತೇಕ ಪಾಕಿಸ್ತಾನವನ್ನು ಆವರಿಸುವಂಥದಕ್ಕೆ ಬೇಕಾಗಿರುವಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಭಾರತ ಮಾಡಿಕೊಂಡಿತ್ತು. ಮತ್ತು ಪಾಕಿಸ್ತಾನಕ್ಕೆ ಇದು ಅರ್ಥ ಆಗಿರಲಿಲ್ಲ ಅಷ್ಟೇ. ಪಾಕಿಸ್ತಾನಕ್ಕೆ ನಿಜಕ್ಕೂ ಅರ್ಥ ಆಗಿದ್ದಿರ್ತಿದ್ರೆ ಈ ಹಂತಕ್ಕೆ ಈ ಘಟನೆಯನ್ನು ತೆಗೆದುಕೊಂಡು ಹೋಗ್ತಿರಲಿಲ್ಲ. ಹೌದು, ಭಾರತ ದಾಳಿ ನಡೆಸಿರುವಂಥದ್ದು ವಿಶ್ವಕ್ಕೂ ಹೇಳಿತ್ತು, ನಾವು ಮಾಡಿರುವಂಥದ್ದು ಕೇವಲ ಪಾಕಿಸ್ತಾನದ ಉಗ್ರರ ಶಿಬಿರಗಳನ್ನು ಧ್ವಂಸ ಮಾಡೋದು ಅಂತೇಳಿ. ಉಗ್ರರ ಶಿಬಿರಗಳನ್ನು ಇದಾದ ಮೇಲೆ ಈಗ ಪೇಶಾವರವನ್ನು ಕೂಡ ಭಾರತದ ಸೇನೆ ಟಾರ್ಗೆಟ್ ಮಾಡ್ತಾ ಇದೆ. ಉತ್ತರದಿಂದ ದಕ್ಷಿಣದವರೆಗೆ ಬಹುತೇಕ ಪಾಕಿಸ್ತಾನವನ್ನು ನಿರ್ನಾಮ ಮಾಡೋದಕ್ಕೆ ಬೇಕಾಗಿರುವಂತಹ ಪ್ರಯತ್ನಗಳನ್ನು ಈಗ ಭಾರತ ಶುರು ಮಾಡಿದೆ. ಭಾರತದ ಮೇಲೆ ಹಮಾಸ್ ಮಾದರಿಯಲ್ಲಿ ಮಿಸೈಲ್ಗಳನ್ನು ಪಾಕಿಸ್ತಾನ ಬಳಕೆ ಮಾಡಿರೋದ್ರಿಂದಾಗಿ ಪಾಕಿಸ್ತಾನನೇ ಹೇಳ್ಕೊಂಡಿದೆ, ನಾನು ಈ ವಿಶ್ವದ ಭೂಪಟದಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ ಅಂಥೇಳಿ. ಹೀಗಾಗಿ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ 100ರಿಂದ 150 ಕ್ಷಿಪಣಿಗಳನ್ನು ಈಗಾಗಲೇ ಭಾರತ ಉಡಾಯಿಸಿದೆ. ಪಾಕಿಸ್ತಾನದ ಬೇರೆ ಬೇರೆ ಕಡೆಗಳಲ್ಲಿ ಅಂಬಾಲಾದಿಂದ ಇಸ್ಲಾಮಾಬಾದ್ ಮೇಲೆ ಕ್ಷಿಪಣಿ ದಾಳಿಯನ್ನು ಮಾಡಲಾಗ್ತಾ ಇದೆ. ಅಂಬಾಲಾದಿಂದಲೇ ಕ್ಷಿಪಣಿ ದಾಳಿಯನ್ನು ಮಾಡಲಾಗ್ತಾ ಇದೆ. ಅಂಬಾಲಾದಿಂದ 511 ಕಿಲೋಮೀಟರ್ ದೂರದಲ್ಲಿರುವಂಥ ಇಸ್ಲಾಮಾಬಾದ್ಗೆ ಅಂಬಾಲಾದಿಂದ ನೇರವಾಗಿ ಟಾರ್ಗೆಟ್ ಮಾಡಿ ಹೊಡೆಯುವಂಥ ಕೆಲಸವನ್ನು ಈಗ ಭಾರತ ಮಾಡ್ತಾ ಇದೆ. ಪಾಕಿಸ್ತಾನದಿಂದ ಹಮಾಸ್ ಮಾದರಿಯ ಕ್ಷಿಪಣಿಗಳ ಬಳಕೆ ಆಗಿರುವಂಥ ಕಾರಣಕ್ಕಾಗಿ ಅದೇ ಸ್ವರೂಪದಲ್ಲಿ ಸ್ಟ್ರೈಕ್ ಮಾಡಲಾಗ್ತಾ ಇದೆ. ಈಗ ಪಾಕಿಸ್ತಾನದ ಮೇಲೆ ಭಾರತದ ಮೇಲೆ ಹಮಾಸ್ ಮಾದರಿ ಮಿಸೈಲ್ಗಳ ಬಳಕೆಯನ್ನು ಮಾಡಿತ್ತು.